ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು 10.075 ತೊಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ಈ ರೀತಿದು ವೈಟ್ ಮಣಿಗಳನ್ನ ತೊಗೊಂಡಿದ್ದೀನಿ, ಅಂದರೆ ವೈಟ್ ಪರ್ಲನ್ನು ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ಮಣಿಗಳನ್ನಾದರೂ ನೀವು ತಗೊಳ್ಬೋದು. ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ, ಅಂದರೆ ಸೀದಾ ಸೈಡಿಂದನೇ ಹಾಕ್ತಾ ಇದ್ದೀನಿ. 6 ಎಳೆ ದಾರ ತಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ 2 ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. 2 ಸಲ ಈ ರೀತಿ ಲಾಕ್ ಮಾಡಬೇಕು. ಫ್ರೆಂಡ್ಸ್, ನಾನಿಲ್ಲಿ ಸ್ಟಾರ್ಟಿಂಗು ಕುಚ್ಚನ್ನು ಕಟ್ತಾ ಇಲ್ಲ. ಸ್ಟಾರ್ಟಿಂಗ್ಗೆ ಆರ್ಚ್ ಬರುತ್ತೆ. ಕುಚ್ಚು ಬೇಕು ಅಂದರೆ 5 ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ನ ಹಾಕಿದ ಮೇಲೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೊಳ್ಬೇಕು. 2 ಸಲ ಥ್ರೆಡನ್ನು ಸುತ್ತಕೊಂಡು ಅದನ್ನು ವಿ ಶೇಪಲ್ಲಿ ಇಟ್ಕೊಳ್ಳಿ. ಈ ರೀತಿ ವಿ ಶೇಪಲ್ಲಿ ಇಟ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 4 ಲೂಪ್ ಇರುತ್ತೆ. ಈ ರೀತಿ ಫಸ್ಟು 2 ಲೂಪಿಂದ ಮಾತ್ರ ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು. ಮತ್ತೆರಡು ಲೂಪಿಂದ ಮಾತ್ರ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ಬೇಕು. ಮತ್ತೆರಡು ಲೂಪಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡ್ತಿದ್ದೀನಿ. ಒಟ್ಟು 3 ಬಾರಿ 2 ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಳ್ತೀನಿ. ಥ್ರೆಡನ್ನು ಸುತ್ತಕೊಂಡು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮಣಿಯನ್ನು ಈ ರೀತಿ ನಿಡಲ್ ಒಳಗಡೆ ಹಾಕ್ಕೊಂಡು ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಸೂಜಿ ಮೇಲೆ ಇಲ್ಲಿ 3 ಲೂಪ್ ಇರುತ್ತೆ, ಒಂದು ಮಣಿ ಇರುತ್ತೆ. ಫಸ್ಟು ನಾವು ಇಲ್ಲಿ 1 ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು. ಫಸ್ಟ್ ಬೀಡ್ ಮುಂದೆ ಇರುವಂಥ ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತಿದ್ದೀನಿ. ಅದೇ ಥ್ರೆಡನ್ನು ಬೀಡ್ ಒಳಗಡೆಯಿಂದನೂ ಕೂಡ ಮೇಲ್ ಪಾಸ್ ಮಾಡ್ಕೊಳ್ತೀನಿ. ಅಂದರೆ ಬೀಡ್ ಒಳಗಡೆಯಿಂದ ಥ್ರೆಡನ್ನು ಮೇಲ್ ತರಬೇಕು. ಇವಾಗ ಸೂಜಿ ಮೇಲೆ 3 ಲೂಪ್ ಇರುತ್ತೆ. ಇಲ್ಲಿ ನಾವು 2 ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಡಬಲ್ ಕ್ರೋಶೆ ರೀತಿ ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಈ ರೀತಿ ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಳ್ತಿದ್ದೀನಿ. 1 2 3 ಚೈನ್ಗಳನ್ನ ಹಾಕಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡ್ತಾಯಿದ್ದೀನಿ. ಒಂದು ಪಿಕೋಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡನ್ನು ತರಬೇಕು. ಥ್ರೆಡನ್ನು ತಂದಮೇಲೆ ಆ ಲೂಪ್ ಒಳಗಡೆ ನಾವು ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು. ನಂತರ ಆ ಬೀಡ್ ಒಳಗಡೆಯಿಂದನೂ ಕೂಡ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ಬೇಕು. ಇವಾಗ ಸೂಜಿ ಮೇಲೆ 3 ಲೂಪ್ ಇರುತ್ತೆ. ಸೊ ಫಸ್ಟ್ ಒಂದು ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡು ನಂತರ ಬೀಡ್ ಒಳಗಡೆನೂ ಕೂಡ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡು ನಂತರ ನಾವು 2 ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಿದ್ರೆ ಡಬಲ್ ಕ್ರೋಶೆ ಕಂಬ ರೀತಿ ಆಗುತ್ತೆ. ನಂತರ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ರೀತಿ ಲಾಕ್ ಮಾಡಬೇಕು. ಆವಾಗ ಪಿಕೋಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಒಂದು ಬೀಡನ್ನ ಹಾಕ್ಕೊಂಡೆ. ಆ ತ್ರಿಬಲ್ ಕ್ರೋಶದ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಆ ಲೂಪಲ್ಲಿ ನಾವು ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತೀನಿ. ನಂತರ ಆ ಬೀಡ್ ಒಳಗಡೆಯಿಂದನೂ ಕೂಡ ಥ್ರೆಡನ್ನು ಪಾಸ್ ಮಾಡ್ಕೊಳ್ತಿದ್ದೀನಿ. ನಂತರ ಸೂಜಿ ಮೇಲೆ 3 ಲೂಪ್ ಇರುತ್ತೆ. 2ರಿಂದ 1 ಮತ್ತೆರಡು ಲೂಪಿಂದ 1. ನಂತರ 3 ಚೈನ್ನ ಹಾಕಬೇಕು. ಅದೇ ಕಂಬಕ್ಕೆ ಲಾಕ್ ಮಾಡಬೇಕು. ಅಂದರೆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡಿದ್ರೆ ಪಿಕೋಟ್ ಆಗುತ್ತೆ. ಸೊ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಬೀಡ್ಗಳನ್ನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಇಂಥದ್ದೇ ಬೀಡ್ಸನ್ನು ಹಾಕಬೇಕು ಅಂತ ಏನಿಲ್ಲ. ಸೀರೆಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಆ ಬೀಡ್ಗಳನ್ನ ತಗೊಳ್ಳಿ. ಕೆಲವೊಂದು ಬೀಡ್ಸ್ಗಳು ಆ ಕಲರ್ ಹೋಗುತ್ತೆ. ಆದಷ್ಟು ನೋಡಿ ತಗೊಳ್ಬೇಕು. ಸ್ವಲ್ಪ ಉಜ್ಜಿ ಮಾಡಿ ಅದನ್ನು ನೋಡಿ ತಗೊಳ್ಬೇಕಾಗುತ್ತೆ. ಇನ್ನೂ ಸ್ವಲ್ಪ ನಮಗೆ ಹ್ಯಾಂಟಿಕ್ ಬೀಡ್ಸ್ಗಳು ಸಿಗುತ್ತಲ್ವ, ಅದಾದರೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗ ಅದು ಪಾಲಿಶ್ ಎಲ್ಲ ಹೋಗೋದಿಲ್ಲ.
ನೋಡಿಕೊಂಡು ಚೆನ್ನಾಗಿರೋದು ಬೀಡ್ಸ್ಗಳನ್ನ ತಗೊಳ್ಳಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬವನ್ನು ಮಾಡಿ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಇನ್ನು ಒಂದು ಕಂಬನ ಮಾಡ್ಕೊಳ್ಬೋದು ಇಲ್ಲಿ. ಹಾಗಾಗಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡ್ಮೇಲೆ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಫಸ್ಟ್ ಒಂದು ಲೂಪಲ್ಲಿ ಮಾತ್ರ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು. ನಂತರ 2 ಲೂಪಿಂದ 1 ಮತ್ತು 2 ಲೂಪಿಂದ 1, ನಂತರ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು. ಇದೊಂದು ಸ್ಲ್ಯಾಟಿಂಗ್ ಆರ್ಚ್ ರೀತಿಯಾಗಿ ಬರುತ್ತೆ. ಸೊ ಗ್ರ್ಯಾಂಡಾಗಿ ಕಾಣಿಸುತ್ತೆ. 5 ಪಿಕಾಟ್ ಬರೋ ಹಾಗೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಈ ರೀತಿ 5 ಪಿಕಾಟ್ಗಳು ಬರುತ್ತೆ, 5 ಮಣಿಗಳು ಬರುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ನಾವು 3 ಚೈನ್ನ ಹಾಕಬೇಕು. ಫ್ರೆಂಡ್ಸ್, ನಾನಿಲ್ಲಿ 2 ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ತಾ ಇದ್ದೀನಿ. ಒಂದು ಆರ್ಚ್ ಒಂದು ಕುಚ್ಚು ಬೇಕು ಅಂದರೆ ಇಲ್ಲಿ 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ನಾನು 2 ಆರ್ಚ್ ಮಾಡ್ತಿರೋದ್ರಿಂದ ಸೊ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಇಲ್ಲೇ ಮಾಡ್ಕೊಳ್ತೀನಿ. ಸೊ 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಅದನ್ನು ಈ ರೀತಿ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಫಸ್ಟ್ 2 ಲೂಪಿಂದ 1, ಮತ್ತೆ 2 ಲೂಪಿಂದ 1, ಮತ್ತೆ 2 ಲೂಪಿಂದ 1 ತ್ರಿಬಲ್ ಕ್ರೋಶೆ ಕಂಬ ಮಾಡಿ ಇವಾಗ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಆ ತ್ರಿಬಲ್ ಕ್ರೋಶದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಫಸ್ಟ್ ನಿಡಲ್ ಮುಂದೆ ಲೂಪ್ ಇರುತ್ತಲ್ವ ಅದರಲ್ಲಿ ಪಾಸ್ ಮಾಡಬೇಕು. ನಂತರ ಬೀಡ್ ಒಳಗಡೆಯಿಂದನೂ ಮೇಲೆ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಡಬಲ್ ಕ್ರೋಶೆ ಕಂಬನ ಮಾಡಿ 3 ಚೈನ್ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡಿದ್ರೆ ಪಿಕಾಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಳ್ತೀನಿ. ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ರೀತಿ ಕ್ರೋಶೆ ವರ್ಕ್ ಮಾಡಬೇಕಿದ್ರೆ ಹತ್ರದಲ್ಲೇ ಬೀಡನ್ನ ಇಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ಫಾಸ್ಟಾಗಿ ಹಾಕ್ಕೊಳ್ಬೋದು. ಕಷ್ಟ ಏನಿಲ್ಲ ಫ್ರೆಂಡ್ಸ್, ಒಂದು ಆರ್ಚ್ ಮಾಡೋವರಿಗೆ ಅಷ್ಟೇ. ಆಮೇಲೆ ನಿಮಗೇ ಅಭ್ಯಾಸ ಆಗಿಬಿಡುತ್ತೆ. ಅದು ಒಂದು ಐಡಿಯಾ ಬರುತ್ತೆ ಹೇಗೆ ಇದು ಮಾಡೋದು ಅಂತ. ಕಂಬ ಆದಮೇಲೆ 3 ಚೈನ್ನ ಹಾಕಿ ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು. 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿ 5 ಪಿಕಾಟ್ ಬರೋ ಹಾಗೆ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ 5 ಪಿಕಾಟ್ಗಳನ್ನ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಸೀರೆಗೆ ಹಾಕ್ಕೊಂಡ್ರೆ ಸ್ಟಾರ್ಟಿಂಗಲ್ಲಿ ಒಂದು 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಕುಚ್ಚಿಗೆ ಕಟ್ಟೋದಕ್ಕೆ. ಅದಾದಮೇಲೆ ಇದೇ ರೀತಿ ಸೇಮ್ ಡಿಸೈನ 3 ಚೈನ್ನ ಹಾಕ್ಕೊಂಡು ಶುರು ಮಾಡ್ಕೊಳ್ಳಿ. ಅಂದರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ಫ್ರಂಟ್ ಸೈಡು ಪಲ್ಲು ಇರುತ್ತಲ್ವ ಅಲ್ಲಿಂದನೇ ಇದೇ ಸೇಮ್ ಡಿಸೈನ್ನ ಹಾಕ್ಕೊಳ್ತಾ ಬರ್ಬೋದು. ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 5 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನಂತರ 3 ಚೈನ್ನ ಹಾಕ್ಕೊಳ್ತೀನಿ. ಸೊ 3 ಚೈನ್ನ ಹಾಕಿ ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. 3 ಚೈನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಅದನ್ನು ವಿ ಶೇಪಲ್ಲಿ ಬರೋ ಹಾಗೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು 2 ಲೂಪಿಂದ 1, 2 ಲೂಪಿಂದ 1, 2 ಲೂಪಿಂದ 1 ಒಂದು ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಕಂಬ ಆದಮೇಲೆ 3 ಚೈನ್ನ ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ. ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಸೊ ನಿಡಲ್ ಮುಂದೆ ಇರುವಂಥ ಥ್ರೆಡ್ ಒಳಗಡೆ ಒಂದು ಸಲ ಥ್ರೆಡನ್ನು ಈ ರೀತಿ ತಂದು ಮೇಲ್ ಪಾಸ್ ಮಾಡಬೇಕು. ಮತ್ತು ಬೀಡ್ ಒಳಗಡೆಯಿಂದನೂ ಕೂಡ ಮೇಲ್ ಪಾಸ್ ಮಾಡಿಕೊಂಡು ನಿಡಲ್ ಮೇಲೆ 3 ಲೂಪ್ ಇರುತ್ತೆ. 2ರಿಂದ 1, 2ರಿಂದ 1 ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಕಂಬ ಆದಮೇಲೆ 3 ಚೈನ್ನ ಹಾಕಿ
ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಆ ತ್ರಿಬಲ್ ಕ್ರೋಶೆಟ್ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ನಿಡಲ್ ಮುಂದೆ ಇರುವಂಥ ಫಸ್ಟ್ ಲೂಪಲ್ಲಿ ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು. ಅದೇ ಥ್ರೆಡನ್ನು ಬೀಡ್ ಒಳಗಡೆಯಿಂದನೂ ಕೂಡ ಮೇಲ್ ಪಾಸ್ ಮಾಡ್ಕೊಳ್ಬೇಕು. ನಂತರ 2 ಲೂಪಿಂದ ಒಂದು ಮತ್ತೆ 2 ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಬೀಡ್ ಮೇಲೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ನಂತರ 3 ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ಪಿಕಾಟ್ ಆಗುತ್ತೆ. ಸೊ 5 ಪಿಕಾಟ್ ಬರೋ ಹಾಗೆ ಒಂದು ಆರ್ಚನ್ನು ಹಾಕ್ಕೊಳ್ತಿದ್ದೀನಲ್ವ, ಅದೇ ರೀತಿ ಇಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ 5 ಪಿಕೋಟ. ನಂತರ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾನು 3 ಚೈನ್ನ ಹಾಕ್ಕೊಂಡು ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಳ್ತೀನಿ. ಸೊ 2 ಆರ್ಚು ಒಂದು ಕುಚ್ಚು ರೀತಿಯಾಗಿ ಮಾಡ್ತಿರೋದ್ರಿಂದ ಇಲ್ಲೂ ಕೂಡ 2 ಆರ್ಚನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾ ಇದ್ದೀನಿ. 5 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇದೇ ರೀತಿ ನಾನು ಇನ್ನೂ 2 ಆರ್ಚನ್ನು ಮಾಡ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಫ್ರೆಂಡ್ಸ್ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಕಾಣಿಸುತ್ತೆ. ಸೊ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಲಾಕ್ ಮಾಡಿದ್ದೀನಿ. ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಎಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ. ಸೊ ಲಾಸ್ಟಲ್ಲಿ ಏನಾದರೂ ನಿಮಗೆ ಕುಚ್ಚು ಬಂದಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಸೊ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇದೇ ಡಿಸೈನ ವಿತೌಟ್ ಕುಚ್ಚು ಡಿಸೈನ್ ರೀತಿನಾದರೂ ನೀವು ಹಾಕ್ಕೊಳ್ಬೋದು. ಕುಚ್ಚನ್ನೆಲ್ಲ ಕಟ್ಟಿದ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಸೊ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು. ಸೊ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಪ್ರೈಸ್ ಬಂದು ಇದಕ್ಕೆ ಒಂದು 450-500 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಮತ್ತು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ. ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು, ಕಷ್ಟ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.